ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಬನ್ನಿ. ನಾವೆಲ್ಲ ಪ್ರತಿದಿನ ಮಣ್ಣಿನ ಮೇಲೆ ನಡಿತೀವಿ, ರಸ್ತೆ ಮಾಡ್ತೀವಿ, ಬಿಲ್ಡಿಂಗ್ ಕಟ್ತೀವಿ. ಸೊ ನಮ್ಮ ಪಾಲಿಗೆ ಮಣ್ಣು ಅಂದ್ರೆ ಬರೀ ಒಂದು ನಿರ್ಜೀವ ವಸ್ತು ಅಷ್ಟೇ ಅಲ್ವಾ? ಹೌದು, ಸಾಮಾನ್ಯವಾಗಿ ನಾವೆಲ್ಲ ಹಾಗೆ ಅನ್ಕೊಂಡಿದ್ದೀವಿ. ಆದ್ರೆ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆ ನಿಮ್ಮ ಕಲ್ಪನೆನ ಸಂಪೂರ್ಣವಾಗಿ ಬದಲಾಯಿಸತ್ತೆ. ಖಂಡಿತ. ಯಾಕಂದ್ರೆ ನಮ್ಮ ಕಾಲಡಿಯಲ್ಲೇ ಇರೋ ಮಣ್ಣು ಕೇವಲ ಧೂಳಲ್ಲ. ಅದೊಂದು ಉಸಿರಾಡೋ, ಆಹಾರನ ಜೀರ್ಣ ಮಾಡ್ಕೊಳ್ಳೋ, ತನ್ನದೇ ಆದ ರಕ್ತ ಪರಿಚಲನಾ ವ್ಯವಸ್ಥೆ ಇರೋ ಒಂದು ಬೃಹತ್ ಜೀವಂತ ಜಗತ್ತು. ಎಕ್ಸಾಕ್ಟ್ಲಿ. ಇವತ್ತಿನ ನಮ್ಮ ಈ ಚರ್ಚೆಗೆ ಮುಖ್ಯ ಆಧಾರ ಏನಪ್ಪಾ ಅಂದ್ರೆ ಅಗ್ರಿಟ್ಯಾಕ್ ವಾಹಿನಿಯಲ್ಲಿ ಬಂದಿದ್ದ ಭಾರತದ ಎರೆಹುಳು ಮನುಷ್ಯ ಅಂತಲೇ ಫೇಮಸ್ ಆಗಿರೋ ಸುಲ್ತಾನ್ ಇಸ್ಮಾಯಿಲ್ ಅವರ ಒಂದು ಅದ್ಭುತವಾದ ಸಂದರ್ಶನ. ಈ ಇಡೀ ಚರ್ಚೆಯಲ್ಲಿ ನಾವು ಮುಖ್ಯವಾಗಿ ಒನ್ ಹೆಲ್ತ್ ಅಥವಾ ಏಕ ಆರೋಗ್ಯ ಅನ್ನೋ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು. ಒನ್ ಹೆಲ್ತ್ ಅಂದ್ರೆ ನಾವು ಗಿಡಗಳ ಆರೋಗ್ಯ ಬೇರೆ, ಮನುಷ್ಯನ ಆರೋಗ್ಯ ಬೇರೆ ಅಂತ ಬೇರೆ ಬೇರೆಯಾಗಿ ನೋಡ್ತೀವಲ್ವಾ? ಆದ್ರೆ ಸುಲ್ತಾನ್ ಇಸ್ಮಾಯಿಲ್ ಅವರ ಪ್ರಕಾರ ಇವೆಲ್ಲ ಒಂದೇ ಸರಪಳಿಯ ಕೊಂಡಿಗಳು. ಹೌದು. ಮಣ್ಣು ಹಾಳಾದ್ರೆ ಗಿಡಗಳಿಗೆ ಪೋಷಕಾಂಶ ಸಿಗಲ್ಲ. ಕರೆಕ್ಟ್. ಆ ಗಿಡಗಳನ್ನ ತಿನ್ನೋ ನಮ್ಗೂ ಕಾಯಿಲೆ ಬರುತ್ತೆ. ಸೊ ಈ ಇಡೀ ಜೀವಜಾಲನ ಕಾಪಾಡೋ ಸಂಜೀವಿನಿ ಯಾವ್ದಪ್ಪ ಅಂದ್ರೆ ಅದೇ ಸಾವಯವ ಗೊಬ್ಬರ. ವಾವ್! ಅಂದ್ರೆ ಸಾವಯವ ಗೊಬ್ಬರ ಅನ್ನೋದು ಬರೀ ಗಿಡಗಳಿಗೆ ಹಾಕೋ ಆಹಾರ ಅಲ್ಲ. ಅಲ್ವೇ ಅಲ್ಲ, ಅದು ಮಣ್ಣು ಅನ್ನೋ ಒಂದು ಜೀವಂತ ವ್ಯವಸ್ಥೆಗೆ ನಾವು ಕೊಡೋ ಇಂಧನ ಇದ್ದ ಹಾಗೆ. ಇದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ಈಗ ಮಣ್ಣಿಗೆ ಯಾವ ಗೊಬ್ಬರ ಹಾಕಬೇಕು ಅಂತ ಡಿಸೈಡ್ ಮಾಡೋಕು ಮುಂಚೆ ಮಣ್ಣು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಖಂಡಿತ. ಮಣ್ಣು ಒಂದು ಜೀವಂತ ಅಸ್ತಿತ್ವ ಅಂತ ನಾವು ಹೇಳಿದಾಗ ಅದು ಬರೀ ಒಂದು ಕಾವ್ಯಾತ್ಮಕ ಹೋಲಿಕೆ ಅಲ್ಲ. ಮಣ್ಣಿಗೆ ತನ್ನದೇ ಆದ ಉಸಿರಾಟದ ವ್ಯವಸ್ಥೆ ಇದೆ ಗೊತ್ತಾ? ಹೌದು. ಅದು ಮೇಲ್ಮೈಯಲ್ಲಿರೋ ರಂಧ್ರಗಳ ಮೂಲಕ ಆಮ್ಲಜನಕ ತಕೊಂಡು ಕಾರ್ಬನ್ ಡೈಆಕ್ಸೈಡ್ನ ಹೊರಹಾಕುತ್ತೆ. ಅಷ್ಟೇ ಅಲ್ಲ, ಅದಕ್ಕೊಂದು ಜೀರ್ಣಾಂಗ ವ್ಯವಸ್ಥೆ ಕೂಡ ಇದೆ. ಯಾವುದಾದ್ರೂ ಸತ್ತ ಪ್ರಾಣಿ ಅಥವಾ ಒಣಗಿದ ಎಲೆ ಮಣ್ಣಿನ ಮೇಲೆ ಬಿದ್ರೆ ಮಣ್ಣಲ್ಲಿರೋ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳು ಅದನ್ನ ಕರಗಿಸಿ ಮಣ್ಣಿಗೆ ಸೇರಿಸ್ತವೆ. ಜೊತೆಗೆ ಎರೆಹುಳುಗಳು ಮಾಡೋ ಸುರಂಗಗಳು ಒಂಥರ ನಮ್ಮ ಬಾಡಿಲಿರೋ ರಕ್ತನಾಳಗಳ ತರ ಕೆಲಸ ಮಾಡುತ್ತೆ. ನೀರು ಮತ್ತೆ ಪೋಷಕಾಂಶಗಳನ್ನ ಎಲ್ಲ ಕಡೆ ತಲುಪಿಸುತ್ತೆ. ಇದಕ್ಕಿಂತ ದೊಡ್ಡ ಬೆರಗು ಹುಟ್ಟಿಸೋ ವಿಚಾರ ಇನ್ನೊಂದಿದೆ. ಮಣ್ಣಿಗೆ ತನ್ನದೇ ಆದ ಒಂದು ಮಿದುಳು ಕೂಡ ಇದೆ. ಅರೆ, ಮಿದುಳ? ಮಣ್ಣಿಗೆ ಮಿದುಳು ಹೇಗಿರುತ್ತೆ? ನೋಡಿ, ಇದನ್ನ ಸ್ವಲ್ಪ ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೀವೊಂದು ಜೀವ ಇರೋ ಬೀಜನ ಮಣ್ಣಲ್ಲಿ ಹಾಕ್ತೀರಾ. ಓಕೆ. ಆಗ ಮಣ್ಣಲ್ಲಿರೋ ಸೂಕ್ಷ್ಮಾಣುಜೀವಿಗಳು ಆ ಬೀಜದ ಜೊತೆ ರಾಸಾಯನಿಕ ಸಂಕೇತಗಳ ಮೂಲಕ ಮಾತಾಡ್ತವೆ. ಓಹೋ, ಇದು ಜೀವಂತವಾಗಿದೆ, ಇದನ್ನ ಮೊಳಕೆ ಬರೆಸ್ಬೇಕು ಅಂತ ಡಿಸೈಡ್ ಮಾಡತ್ತೆ ಮಣ್ಣು. ವಾವ್! ಆದ್ರೆ ಅದೇ ಜಾಗದಲ್ಲಿ ನೀವು ಒಂದು ಸತ್ತ ಎಲೆನೋ ಅಥವಾ ಮರದ ತುಂಡನ್ನು ಹಾಕಿದ್ರೆ ಅದೇ ಸೂಕ್ಷ್ಮಾಣುಜೀವಿಗಳು ಬೇರೆ ರೀತಿಯ ಕಿಣ್ವಗಳನ್ನ ಪ್ರೊಡ್ಯೂಸ್ ಮಾಡ್ತವೆ. ಅಂದ್ರೆ ಇದನ್ನ ಕೊಳೆಸ್ಬೇಕು ಅಂತ ಡಿಸೈಡ್ ಮಾಡ್ತವಾ? ಎಕ್ಸಾಕ್ಟ್ಲಿ. ವಾತಾವರಣ ಒಂದೇ ಆಗಿದ್ರೂ ಜೀವ ಇರೋ ವಸ್ತು ಮತ್ತೆ ನಿರ್ಜೀವ ವಸ್ತುವಿನ ನಡುವೆ ವ್ಯತ್ಯಾಸ ಕಂಡುಹಿಡಿಯೋ ಈ ಬುದ್ಧಿಮತ್ತೆ ಮಣ್ಣಿಗಿದೆ. ಇದು ನಿಜಕ್ಕೂ ಮೈ ಜುಮ್ಮನ್ನಿಸೋ ವಿಚಾರ. ಇಲ್ಲೇ ನನಗೊಂದು ಇಂಟ್ರೆಸ್ಟಿಂಗ್ ವಿಷಯ ನೆನಪಾಗ್ತದೆ. ಮಳೆ ಬಂದಾಗ ಬರೋ ಮಣ್ಣಿನ ವಾಸನೆ. ಪೆಟ್ರಿಕೌರ್ ಅಂತೀವಲ್ಲ. ಹೌದು. ನಾವೆಲ್ಲ ಏನನ್ಕೊಂಡಿದೀವಂದ್ರೆ ಒಣಗಿದ ಧೂಳಿನ ಮೇಲೆ ನೀರ್ ಬಿದ್ದಾಗ ಬರೋ ವಾಸನೆ ಅದು ಅಂತ. ಆದ್ರೆ ಅದ್ರ ಹಿಂದಿನ ವಿಜ್ಞಾನನೇ ಬೇರೆ. ಅದು ಮಣ್ಣಲ್ಲಿರೋ ಆಕ್ಟಿನೋಮೈಸಿಟ್ಸ್ ಅನ್ನೋ ಸೂಕ್ಷ್ಮಾಣುಜೀವಿಗಳು ಬಿಡೋ ಪರಿಮಳ. ಅರೆ, ಹೌದಾ? ಹೌದು. ಮಣ್ಣು ಒಣಗಿಂದಾಗ ಈ ಬ್ಯಾಕ್ಟೀರಿಯಾಗಳು ತಮ್ಮನ್ನ ಕಾಪಾಡ್ಕೊಡಕ್ಕೆ ಬೀಜಕಗಳನ್ನು ಉತ್ಪಾದನೆ ಮಾಡ್ತವೆ. ಆ ಪ್ರಕ್ರಿಯೆಯಲ್ಲಿ ಜಿಯೋಸ್ಮಿನ್ ಅನ್ನೋ ರಾಸಾಯನಿಕ ರಿಲೀಸ್ ಆಗುತ್ತೆ. ಸೊ ಮಳೆ ಹನಿ ಬಿದ್ದಾಗ ಏನಾಗುತ್ತೆ? ಆ ಹನಿಗಳು ಮಣ್ಣಿನೊಳಗೆ ಸಣ್ಣ ಗಾಳಿಯ ಗುಳ್ಳೆಗಳನ್ನ ಮಾಡುತ್ತವೆ. ಆ ಗುಳ್ಳೆ ಒಡೆದಾಗ ಈ ಜಿಯೋಸ್ಮಿನ್ ಅಣುಗಳು ಗಾಳಿಗೆ ಸೇರ್ಕೊಳ್ತವೆ. ವಾವ್! ಅಂದ್ರೆ ನಾವು ಆ ವಾಸನೆನ ಎಂಜಾಯ್ ಮಾಡ್ತಿದೀವಿ ಅಂದ್ರೆ ನಾವು ಆರೋಗ್ಯವಂತ ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಉಸಿರನ್ನ ಆಘ್ರಾಣಿಸ್ತಿದೀವಿ ಅಂತ ಅರ್ಥ. ಅದೇ ನೀವು ಕೆಮಿಕಲ್ ಸುರಿದು ಮಣ್ಣನ್ನ ಸಾಯಿಸಿದ್ರೆ ಈ ವಾಸನೆ ಬರೋದೇ ಇಲ್ಲ. ಎಂತಹ ಅದ್ಭುತ ಮೆಕ್ಯಾನಿಸಮ್ ಇದು. ಸೊ ಈ ಉಸಿರಾಡೋ, ಜೀರ್ಣ ಮಾಡ್ಕೊಳ್ಳೋ ಮಣ್ಣಿಗೆ ನಾವು ಏನು ಉಣಬಡಿಸ್ತಾ ಇದೀವಿ ಅಂತ ಯೋಚನೆ ಮಾಡಬೇಕು. ಖಂಡಿತ. ಈ ಸೋರ್ಸ್ ಮಟೀರಿಯಲ್ ಓದುವಾಗ ನನಗೊಂದು ಉಪಮೆ ಹೊಳಿತು. ಈ ಕೆಮಿಕಲ್ ಗೊಬ್ಬರ ಸುರಿಯೋದಿದೆಯಲ್ಲ, ಅದು ಒಂಥರ ಆಸ್ಪತ್ರೆಯಲ್ಲಿ ಪೇಷಂಟ್ಗೆ ಡೈರೆಕ್ಟ್ ಆಗಿ IV ಡ್ರಿಪ್ಸ್ ಕೊಟ್ಟಾಗೆ ಅಲ್ವಾ? ತಕ್ಷಣಕ್ಕೆ ಶಕ್ತಿ ಸಿಗುತ್ತೆ, ಆದ್ರೆ ಹೊಟ್ಟೆಗೆ ಕೆಲ್ಸಾನೇ ಇರಲ್ಲ. ಕರೆಕ್ಟ್. ಜೀರ್ಣಾಂಗ ವ್ಯವಸ್ಥೆ ವೀಕ್ ಆಗತ್ತೆ. ಆದ್ರೆ ಸಾವಯವ ಗೊಬ್ಬರ ಕೊಡೋದು ಅಂದ್ರೆ ಮಂಡು ಅನ್ನೋ ಹೊಟ್ಟೆಗೆ ಭರ್ಜರಿ ಊಟ ಬಡಿಸಿದ ಹಾಗೆ ಅಲ್ವಾ? 100ಕ್ಕೆ 100 ಪಾಲು ನಿಖರವಾದ ಹೋಲಿಕೆ ಇದು. ರಾಸಾಯನಿಕ ಕೃಷಿಲಿ ನಾವು ಬರೀ ಮಗುವಿನ ಅಂದ್ರೆ ಗಿಡದ ಕಾಳಜಿ ಮಾಡ್ತೀವಿ. ಹೌದು. ನೈಟ್ರೋಜನ್ ಬೇಕಾ ಯೂರಿಯಾ ಹಾಕು, ರಂಜಕ ಬೇಕಾ DAP ಹಾಕು. ಇದು ಬರೀ ರೆಡಿಮೇಡ್ ಫುಡ್. ಇದರಿಂದ ಮಣ್ಣಲ್ಲಿರೋ ಬ್ಯಾಕ್ಟೀರಿಯಾಗಳಿಗೆ ಕೆಲ್ಸಾನೇ ಇರಲ್ಲ, ಅವು ಸತ್ತೋಗ್ತವೆ.
ಸೊ ಮಣ್ಣು ಡೆಡ್ ಆಗುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ಸಾವಯವ ಕೃಷಿಲಿ ರೈತ ಮಣ್ಣಿನ ಅಂದ್ರೆ ತಾಯಿಯ ಕಾಳಜಿ ಮಾಡ್ತಾನೆ. ಅಂದ್ರೆ ಸಾವಯವ ಗೊಬ್ಬರನ ಗಿಡಗಳು ಡೈರೆಕ್ಟ್ ತಗೊಳಕಾಗಲ್ವಾ? ಇಲ್ಲ, ಅದನ್ನ ಮಣ್ಣಿಲ್ರೋ ಬ್ಯಾಕ್ಟೀರಿಯಾ ಎರೆಹುಳುಗಳು ತಿಂದು ಜೀರ್ಣ ಮಾಡ್ಕೊಂಡು ಗಿಡಗಳಿಗೆ ಈಸಿಯಾಗಿ ಸಿಗೋ ಥರ ಕನ್ವರ್ಟ್ ಮಾಡ್ತವೆ. ತಾಯಿ ಆರೋಗ್ಯವಾಗಿದ್ರೆ ಮಗು ತಾನಾಗೇ ಬೆಳೆಯುತ್ತೆ. ಈಗ ಮಣ್ಣು ಒಂದು ಜೀರ್ಣಾಂಗ ವ್ಯವಸ್ಥೆ ಅಂತ ಒಪ್ಕೊಂಡ್ವಿ. ಆ ಊಟನ ಕರಗಿಸೋ ಕಾರ್ಮಿಕರ್ಯಾರು? ಅವೇ ನಮ್ಮ ಎರೆಹುಳುಗಳು. ಹೌದು, ಮಣ್ಣಿನ ಹೀರೋಗಳು ಅವು. ಆದ್ರೆ ಇಲ್ಲೊಂದು ಪ್ರಶ್ನೆ ಇದೆ. ಯೂಟ್ಯೂಬ್ನಲ್ಲೆಲ್ಲ ಬೇಗ ಕಾಂಪೋಸ್ಟ್ ಮಾಡಕ್ಕೆ ಐಸೀನಿಯಾ ಫೆಟಿಡಾ ಅಂತ ವಿದೇಶಿ ಎರೆಹುಳು ತಂದು ಬಿಡಿ ಅಂತಾರಲ್ಲ. ಆಫ್ರಿಕನ್ ನೈಟ್ ಕ್ರಾಲರ್ ತರ. ಹೌದು, ಅವು ಸಾವಯವ ತ್ಯಾಜ್ಯನ ಫಾಸ್ಟಾಗಿ ಕರಗಿಸ್ತವೆ. ಹಾಗಿದ್ದಾಗ ನಾವ್ ಯಾಕೆ ನಮ್ ದೇಸಿ ಎರೆಹುಳುಗಳ ಬಗ್ಗೆನೇ ತಲೆ ಕೆಡಿಸ್ಕೋಬೇಕು? ಎಲ್ಲ ಹುಳುಗಳು ಒಂದೇ ಅಲ್ವಾ? ನೋಡಕ್ಕೆ ಒಂದೇ ತರ ಇದ್ರೂ ವಿಜ್ಞಾನದ ದೃಷ್ಟಿಯಿಂದ ಬಹಳ ವ್ಯತ್ಯಾಸ ಇದೆ. ಅಂದ್ರೆ ಎರೆಹುಳುಗಳಲ್ಲಿ 3 ವಿಧ ಇರುತ್ತೆ. ಮೊದಲನೇದು ಎಪಿಜೈಕ್. ನೀವು ಹೇಳಿದ ಆ ವಿದೇಶಿ ಹುಳುಗಳು ಇದೇ ಗುಂಪಿಗೆ ಸೇರೋದು. ಓಕೆ, ಇವೇನ್ ಮಾರ್ತಾವಾ? ಇವು ಬರೀ ಮಣ್ಣಿನ ಮೇಲ್ಮೈಯಲ್ಲಿ ಮಾತ್ರ ಇರ್ತವೆ, ಒಳಗೆ ಹೋಗೋದೇ ಇಲ್ಲ. ಬರೀ ಕಸ ಸಗಣಿ ತಿಂದು ಗೊಬ್ಬರ ಮಾಡ್ತವೆ ಅಷ್ಟೇ. ಓ, ಅಂದ್ರೆ ಇವು ಬರೀ ಕಾಂಪೋಸ್ಟ್ ಮಾಡೋ ಮಿಷಿನ್ಗಳು. ಮಣ್ಣಿನ ಆಳಕ್ಕೆ ಇವರಿಂದ ಏನೂ ಲಾಭ ಇಲ್ಲ. ಕರೆಕ್ಟ್. ಇನ್ನು ಎರಡನೇ ಗುಂಪು ಎಂಡೋಜೆಕ್. ಇವು ಮಣ್ಣಿನ ಆಳದಲ್ಲಿ ಅಂದ್ರೆ 1 ಮೀಟರ್ ಕೆಳಗೆ ಇರ್ತವೆ. ಇವು ಕಸ ತಿನ್ನಲ್ವಾ? ಇಲ್ಲ, ಇವು ಬರೀ ಮಣ್ಣನ್ನ ಮಾತ್ರ ತಿಂದು ಮೃದು ಮಾಡ್ತವೆ. ಒಂದ್ ನಿಮಿಷ, ಮೇಲಿರೋ ಹುಳುಗಳು ಬರೀ ಕಸ ತಿನ್ನುತ್ತೆ, ಕೆಳಗಿರೋದು ಬರೀ ಮಣ್ಣು ತಿನ್ನುತ್ತೆ. ಇವೆರಡಕ್ಕೂ ಕನೆಕ್ಷನ್ ಯಾರು ಕೊಡ್ತಾರೆ? ಈ ಸುಲ್ತಾನ್ ಇಸ್ಮಾಯಿಲ್ ಅವರ ರೆಸ್ಟೋರೆಂಟ್ ಉಪ್ಮೆ ನೆನಪಾಗ್ತಿದೆ ನನ್ಗೆ. ಹೌದು, ಆ ಕನೆಕ್ಷನ್ ಕೊಡೋರೆ 3ನೇ ಗುಂಪಿನ ಅನೆಸಿಕ್ ಎರೆಹುಳುಗಳು. ನಮ್ಮ ದೇಸಿ ಹುಳುಗಳು ಬರೋದಿದೇ ಗುಂಪಿನಲ್ಲಿ. ಓ, ಹಾಗಾದ್ರೆ ಆ ರೆಸ್ಟೋರೆಂಟ್ ಉಪ್ಮೇಲೆ ಇವರು ಯಾರು? ಮೇಲಿರೋ ವಿದೇಶಿ ಹುಳುಗಳು ಬಾಣಸಿಗರು ಅಂದ್ರೆ ಶೆಫ್ಗಳು ಇದ್ದಾಗೆ. ಕೆಳಗಿರೋ ಹುಳುಗಳು ಕ್ಲೀನರ್ಗಳು. ಆದ್ರೆ ಈ ನಮ್ಮ ದೇಸಿ ಅನಿಸಿಕ್ ಹುಳುಗಳಿದೆಯಲ್ಲ, ಇವು ವೇಟರ್ಗಳು ಇದ್ದಾಗೆ. ಅಂದ್ರೆ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲಕ್ಕೆ ಓಡಾಡ್ತಾ ಇರ್ತವ? ಎಕ್ಸಾಕ್ಟ್ಲಿ. ಮೇಲಿರೋ ಕಾಂಪೋಸ್ಟ್ನ ತಿಂದು ಕೆಳಗೋಗಿ ಮಣ್ಣಲ್ಲಿ ಮಿಕ್ಸ್ ಮಾಡ್ತವೆ. ಅಷ್ಟೇ ಅಲ್ಲ, ಇವು ಮಾಡೋ ಸುರಂಗಗಳಿದೆಯಲ್ಲ, ಆ ಸುರಂಗದ ಗೋಡೆಗಳಿಗೆ ಈ ಹುಳುಗಳ ಬಾಡಿಯಿಂದ ಬರೋ ಒಂದು ಲೋಳೆ ಅಂದ್ರೆ ಮ್ಯೂಕಸ್ ಮೆತ್ಕೊಳ್ಳುತ್ತೆ. ಓ, ಅದರಲ್ಲಿ ಪೋಷಕಾಂಶ ಇರುತ್ತಾ? ಅದರಲ್ಲಿ ನೈಟ್ರೋಜನ್ ಸಿಕ್ಕಾಪಟ್ಟೆ ಇರುತ್ತೆ. ಅದು ಸೂಕ್ಷ್ಮಾಣು ಜೀವಿಗಳ ಬ್ರೀಡಿಂಗ್ ಸೆಂಟರ್ ಆಗ್ಬಿಡುತ್ತೆ. ಗಿಡದ ಬೇರುಗಳು ಬೆಳೆಯುವಾಗ ಈ ಸುರಂಗಗಳನ್ನೇ ಹುಡುಕೊಂಡು ಹೋಗ್ತವೆ. ಯಾಕಂದ್ರೆ ಅಲ್ಲಿ ನೀರು ಮತ್ತೆ ಪೋಷಕಾಂಶಗಳ ಹೆದ್ದಾರಿನೇ ಇರುತ್ತೆ ಅಲ್ವಾ? ಹೌದು. ಆದ್ರೆ ವಿದೇಶಿ ಹುಳುಗಳು ಈ ಲಂಬವಾದ ಸುರಂಗಗಳನ್ನ ಮಾಡೋದೇ ಇಲ್ಲ. ಅದಕ್ಕೆ ದೇಸಿ ಹುಳುಗಳೇ ಬೆಸ್ಟ್. ಎಂತಹ ಇಂಜಿನಿಯರಿಂಗ್ ವ್ಯವಸ್ಥೆ ಇದು! ಸರಿ, ಹಾಗಾದ್ರೆ ಈ ದೇಸಿ ಎರೆಹುಳುಗಳಿಗೆ ನಾವು ಕೊಡ್ಬೋದಾದ ಬೆಸ್ಟ್ ಆಹಾರ ಯಾವುದು? ದುಬಾರಿ ಖರ್ಚಿಲ್ಲದೆ ಶೂನ್ಯ ಬಜೆಟ್ನಲ್ಲಿ ಸಾವಯವ ಗೊಬ್ಬರ ಹೇಗ್ ಮಾಡ್ಬೋದು? ಇಲ್ಲಿ ನಾವು ಕಾರ್ಬನ್ ಮತ್ತೆ ಸಾರಜನಕದ ಅನುಪಾತ ಅಂದ್ರೆ CN ರೇಷಿಯೋನ ಅರ್ಥ ಮಾಡ್ಕೋಬೇಕು. CN ರೇಷಿಯೋ ಅಂದ್ರೆ? ಈಗ ನಾವೆಲ್ಲ ಒಣಗಿದೆಲೆಗಳನ್ನ ಗೊಬ್ಬರಕ್ಕೆ ಬಳಸ್ತೀವಲ್ವಾ? ಹೌದು. ಆದ್ರೆ ಬರೀ ಒಣಗಿದೆಲೆ ಮಾತ್ರ ಹಾಕಿದ್ರೆ ಸಾಲ್ದು, ಹಸಿರೆಲೆ ಕೂಡ ಸೇರಿಸ್ಬೇಕು. ಯಾಕೆ? ಯಾಕೆಂದ್ರೆ ಗೊಣಿದಿದ ಕಂದು ಬಣ್ಣದ ಎಲೆಗಳಲ್ಲಿ ಕಾರ್ಬನ್ ಇರುತ್ತೆ. ಕಾರ್ಬನ್ ಅಂದ್ರೆ ಬ್ಯಾಕ್ಟೀರಿಯಾಗಳಿಗೆ ಎನರ್ಜಿ. ಅದೇ ಹಸಿರು ಎಲೆ ಅಥವಾ ಹುಲ್ಲಿನಲ್ಲಿ ನೈಟ್ರೋಜನ್ ಇರುತ್ತೆ, ಅದು ಪ್ರೋಟೀನ್ ಇದ್ದ ಹಾಗೆ. ಓ, ನಮ್ಮ ಬಾಡಿಗೆ ಬರೀ ಕಾರ್ಬೋಹೈಡ್ರೇಟ್ಸ್ ಕೊಟ್ರೆ ಸಾಲ್ದು, ಮಸಲ್ಸ್ ಬೆಳೆಯೋಕೆ ಪ್ರೋಟೀನ್ ಬೇಕಲ್ವಾ? ಹಾಗೆ ಎಕ್ಸಾಕ್ಟ್ಲಿ. ಬ್ಯಾಕ್ಟೀರಿಯಾಗಳು ಆ ಕಸನ್ನ ಕರಗಿಸ್ಬೇಕು ಅಂದ್ರೆ ಅವುಗಳ ಜೀವಕೋಶಗಳ ವೃದ್ಧಿಗೆ ನೈಟ್ರೋಜನ್ ಬೇಕು. ನಿಸರ್ಗನ ಗಮನಿಸಿ, ಮರಗಳು ಬರೀ ಒಣಗಿದ ಎಲೆ ಮಾತ್ರ ಉದುರಿಸಲ್ಲ, ಬಿರುಗಾಳಿ ಬಂದಾಗ ಹಸಿರು ಎಲೆ ಕೂಡ ಉದುರುತ್ತೆ. ಅದೇ ಬೆಸ್ಟ್ ಮಲ್ಚಿಂಗ್ ಅಂತೀರಿ. ಹೌದು. ಇನ್ನು ಮನೆಯಲ್ಲೇ ಲಿಕ್ವಿಡ್ ಗೊಬ್ಬರ ಮಾಡೋ ಪ್ರಕ್ರಿಯೆ ಕೂಡ ತುಂಬಾ ರೋಚಕವಾಗಿದೆ. ಈಗ ನಮ್ಮ ಮನೆಯಲ್ಲಿ ಹಣ್ಣಾದ ಬಾಳೆಹಣ್ಣು ಅಥವಾ ಪಪಾಯ ಕಪ್ಪಾಗಾದ್ರೆ ಕಸಕ್ಕೆಸಿತೀವಿ. ಆದ್ರೆ ಅದನ್ನ ಬಿಸಾಕೋ ಬದಲು ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತೆ ನೀರು ಹಾಕಿ ಒಂದು ಬಾಟಲ್ನಲ್ಲಿ ಗಾಳಿ ಹೋಗ್ದ ಹಾಗೆ 30 ದಿನ ಮುಚ್ಚಿಟ್ರೆ ಅದು ಸೂಪರ್ ಲಿಕ್ವಿಡ್ ಗೊಬ್ಬರ ಆಗತ್ತೆ. ಈ ಫರ್ಮೆಂಟೇಷನ್ ಅಥವಾ ಹುದುಗುವಿಕೆ ಪ್ರಕ್ರಿಯೆಯಲ್ಲಿ ನಿಜವಾಗ್ಲೂ ಏನಾಗುತ್ತೆ? ಅಲ್ಲಿ ಆಮ್ಲಜನಕ ರಹಿತ ಹುದುಗುವಿಕೆ ನಡೆಯುತ್ತೆ. ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ ಇರುತ್ತೆ ಗೊತ್ತಾ? ಹೌದು. ಆದ್ರೆ ಅದು ಗಿಡಗಳಿಗೆ ಡೈರೆಕ್ಟಾಗಿ ಸಿಗೋ ಫಾರ್ಮ್ನಲ್ಲಿ ಇರಲ್ಲ. ಈ ಬೆಲ್ಲದ ಈಸ್ಟ್ ಅದನ್ನ ಕರಗಿಸಿ ನೀರಿನಲ್ಲಿ ಕರಗೋ ಹಾಗೆ ಮಾಡುತ್ತೆ. ಓ, ಅದನ್ನ ಸ್ಪ್ರೇ ಮಾಡಿದ್ರೆ ಗಿಡಗಳು ಫಟ್ ಅಂತ ಹೀರ್ಗೊಳ್ತವೆ. ಹೌದು. ಹೂವು ಹಣ್ಣು ಬಿಡೋಕೆ ಪೊಟ್ಯಾಷಿಯಂ ತುಂಬಾ ಮುಖ್ಯ. ಅದೇ ಕರ ಕ್ಯಾಲ್ಸಿಯಂ ಸ್ಪ್ರೇ ಕೂಡ ಮಾರಬಹುದು ಅಲ್ವಾ? ಈ ಮೊಟ್ಟೆ ಸಿಪ್ಪೆನ ಸ್ವಲ್ಪ ಹುರಿದು ಪುಡಿ ಮಾಡಿ ಅದಕ್ಕೆ ಬಿಳಿ ವಿನೆಗರ್ ಹಾಕ್ಬೇಕು ಅಂತ ಮೂಲಗಳಲ್ಲಿ ಇದೆ. ಹೌದು. ಆದ್ರೆ ಬರೀ ನೀರ್ ಹಾಕಿದ್ರೆ ಕ್ಯಾಲ್ಸಿಯಂ ಸಿಗಲ್ವಾ? ವಿನೆಗರ್ ಯಾಕ್ಬೇಕು? ಯಾಕಂದ್ರೆ ಮೊಟ್ಟೆ ಸಿಪ್ಪೆಲಿರೋದು ಕ್ಯಾಲ್ಸಿಯಂ ಕಾರ್ಬೋನೇಟ್. ಅದು ನೀರಿನಲ್ಲಿ ಕರಗಲ್ಲ. ಅರೆ,
ಹಾಗಾದ್ರೆ ಪುಡಿ ಮಾಡಿ ಮಣ್ಣಿಗಾಕಿದ್ರೂ ವೇಸ್ಟಾ? ವೇಸ್ಟ್ ಅಲ್ಲ, ಆದ್ರೆ ಗಿಡಕ್ಕೆ ಸಿಗೋಕೆ ವರ್ಷಗಳೇ ಬೇಕಾಗ್ಬಹುದು. ಓ. ಅದೇ ಬಿಳಿ ವಿನೆಗರ್ನಲ್ಲಿ ಅಸಿಟಿಕ್ ಆಸಿಡ್ ಇರುತ್ತೆ. ಅದನ್ನ ಹಾಕಿದಾಗ ರಾಸಾಯನಿಕ ಕ್ರಿಯೆ ನಡೆದು ಅದು ಕ್ಯಾಲ್ಸಿಯಂ ಅಸಿಟೇಟ್ ಆಗಿ ಬದಲಾಗುತ್ತೆ. ಇದು ನೀರಿನಲ್ಲಿ ಈಸಿಯಾಗಿ ಕರಗುತ್ತೆ. ವಾವ್! ಅಡುಗೆ ಮನೆ ವಿಜ್ಞಾನ ಕೃಷಿಗೆ ಎಷ್ಟೊಂದು ಹತ್ರ ಇದೆ. ಇನ್ನು ಇದೇ ಸಾವಯವ ಗೊಬ್ಬರದಲ್ಲಿ ವರ್ಮಿ ವಾಶ್ ಅನ್ನೋ ಪ್ರಬಲ ಅಸ್ತ್ರ ಇದೆ. ಹೌದು, ಇದಂತೂ ಮಣ್ಣಿನ ಸೂಕ್ಷ್ಮಜಾಲದ ಸಂಪೂರ್ಣ ಸಾರ. ಒಂದು ದೊಡ್ಡ ಬ್ಯಾರಲ್ನಲ್ಲಿ ತಳದಲ್ಲಿ ಕಲ್ಲು, ಆಮೇಲೆ ಮರಳು, ಮಣ್ಣು ಹಾಕಿ ಮೇಲ್ಗಡೆ ದೇಸಿ ಎರೆಹುಳು ಮತ್ತೆ ಸಗಣಿ ಹಾಕ್ತಾರೆ. ಮೇಲಿಂದ ಹನಿ ಹನಿಯಾಗಿ ನೀರು ಬಿಡ್ತಾರೆ. ಆ ನೀರು ಕೆಳಗೆ ಬರುವಾಗ ಒಂದು ಪವರ್ಫುಲ್ ಕಾಕ್ಟೈಲ್ ಆಗತ್ತೆ. ಆದ್ರೆ ಅದು ಬರೀ ಎರೆಹುಳುವಿನ ಮೂತ್ರ ತಾನೇ? ಖಂಡಿತ ಅಲ್ಲ. ಆಗಲೇ ನಾವು ಆ ಅನಸಿಕ್ ಹುಳುಗಳು ಬಿಡೋ ಲೋಳೆ ಬಗ್ಗೆ ಮಾತಾಡಿದ್ವಿ, ನೆನ್ಪಿದ್ಯಾ? ಹೌದೌದು, ಆ ಸುರಂಗಗಳಲ್ಲಿರುತ್ತೆ. ಆ ಬ್ಯಾರಲ್ನಲ್ಲಿ ಹುಳುಗಳು ಸಾವಿರಾರು ಸುರಂಗ ಮಾಡಿರ್ತವೆ. ಆ ನೀರಿನ ಹನಿಗಳು ಕೆಳಗೆ ಬರುವಾಗ ಆ ಲೋಳೆಲಿಳೋ ಸೂಕ್ಷ್ಮಾಣು ಜೀವಿಗಳು, ವಿಟಮಿನ್ಸ್, ಕಿಣ್ವಗಳು ಎಲ್ಲದನ್ನೂ ಕರಗಿಸ್ಕೊಂಡ್ ಬರ್ತವೆ. ಓಹೋ, ಅದೊಂದು ರೋಗನಿರೋಧಕ ಟಾನಿಕ್ ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ಲಿ. ಅದನ್ನ 10% ನೀರಿನ ಜೊತೆ ಬೆರೆಸಿ ಸ್ಪ್ರೇ ಮಾಡ್ಬೇಕು. ಆದ್ರೆ ಈ ಕೆಮಿಕಲ್ ಗೊಬ್ಬರ ಸಪೋರ್ಟ್ ಮಾಡೋರು ಒಂದು ವಾದ ಮಾಡ್ತಾರೆ. ಗಿಡಕ್ಕೆ ಬೇಕಾಗಿರೋದು NPK ಅಂದ್ರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ. ಅದನ್ನ ನಾವು ಲ್ಯಾಬಲ್ಲಿ ಕರೆಕ್ಟಾಗಿ ಅಳೆದು ಕೊಡ್ತಿದೀವಿ ಅಂತ. ಕಾಂಪೋಸ್ಟ್ನಲ್ಲಿ ಇವುಗಳ ಪ್ರಮಾಣ ಕಮ್ಮಿ ಇರುತ್ತಲ್ವಾ? ಇಲ್ಲೇ ನಾವು ಲಾ ಆಫ್ ಲಿಮಿಟಿಂಗ್ ಫ್ಯಾಕ್ಟರ್ಸ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಈಗ ಮನುಷ್ಯನಿಗೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ಬೇಕು ಅಂತ ಲ್ಯಾಬ್ ಲೆಕ್ಕದಲ್ಲಿ ಬರೀ ಅನ್ನ, ಬೇಳೆ, ಎಣ್ಣೆ ಮಾತ್ರ ತಿಂದ್ರೆ ಬದುಕಕ್ಕಾಗತ್ತಾ? ಖಂಡಿತ ಇಲ್ಲ. ಕರೆಕ್ಟ್. ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಜಿಂಕ್, ವಿಟಮಿನ್ ಸಿ, ಐರನ್ ಎಲ್ಲ ಬೇಕು. ಇದೇ ಲಾ ಆಫ್ ಲಿಮಿಟಿಂಗ್ ಫ್ಯಾಕ್ಟರ್ಸ್. ಗಿಡಗಳಿಗೂ ಅಷ್ಟೇ 30-40 ವಿಭಿನ್ನ ಸೂಕ್ಷ್ಮ ಪೋಷಕಾಂಶಗಳು ಬೇಕು. ಕೆಮಿಕಲ್ ಗೊಬ್ಬರದಲ್ಲಿ ಅದಿರಲ್ಲ ಅಲ್ವಾ? ಇರಲ್ಲ. ಬರೀ NPK ಕೊಟ್ರೆ ಸಾಲ್ದು. ಸಾವಯವ ಗೊಬ್ಬರದಲ್ಲಿ ಈ ಎಲ್ಲವೂ ನೈಸರ್ಗಿಕವಾಗಿ ಇರುತ್ತೆ. ಅಂದ್ರೆ ಅದು ಗಿಡಗಳಿಗೆ ಒಂದು ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಡಯಟ್ ಕೊಡುತ್ತೆ. ಹೌದು. ಸಾವಯವ ಗೊಬ್ಬರ ಇಷ್ಟೆಲ್ಲ ಪವರ್ಫುಲ್ ಆಗಿದ್ರೆ ರೈತರು ಏಕಾಏಕಿ ಕೆಮಿಕಲ್ ಬಿಟ್ಟು ಸಾವಯವ ಕೃಷಿಗೆ ಶಿಫ್ಟ್ ಆಗ್ಬೋದಾ? ಇದು ತುಂಬಾ ಪ್ರಾಯೋಗಿಕವಾದ ಪ್ರಶ್ನೆ. ಏಕಾಏಕಿ ನಿಲ್ಸೋದು ಅವೈಜ್ಞಾನಿಕ. ಯಾಕಂದ್ರೆ ಕೆಮಿಕಲ್ ಸುರಿದು ಮಣ್ಣಲ್ಲಿ ಜೀರ್ಣಾಂಗ ವ್ಯವಸ್ಥೆನೇ ಸತ್ತೋಗಿರುತ್ತೆ. ಫಸ್ಟ್ ಅದನ್ನು ಬಿಲ್ಡ್ ಮಾಡಬೇಕು. ಹೌದು. 10 ಎಕರೆ ಇದ್ರೆ ಮೊದಲು 1-2 ಎಕರೆಲಿ ಟ್ರೈ ಮಾಡಬೇಕು. ಮಣ್ಣಿನಲ್ಲಿ ಜೀವ ಇದೆಯಾ ಅಂತ ಚೆಕ್ ಮಾಡಕ್ಕೇನಾದ್ರೂ ಟೆಸ್ಟ್ ಇದೆಯಾ? ಲ್ಯಾಬ್ಗೆ ಹೋಗ್ಬೇಕಾ? ಲ್ಯಾಬ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ರೈತ ತನ್ನ ಜಮೀನಿನಲ್ಲಿ ಒಂದು ಹಸುವಿನ ಸಗಣಿನ ಹಾಗೆ ಬಿಡಬೇಕು. ಓಕೆ. 1 ವಾರದ ನಂತರ ಆ ಸಗಣಿ ಎತ್ತಿ ನೋಡಿದ್ರೆ ಅದರ ಕೆಳಗೆ ರಂಧ್ರಗಳಿದ್ದು ಸಗಣಿ ಪುಡಿಯಾಗಿದ್ರೆ ಮಣ್ಣಲ್ಲಿ ಹುಳುಗಳು ಕೆಲಸ ಮಾಡ್ತಿವೆ ಅಂತ ಅರ್ಥ. ಅದೇ ಸಗಣಿ ಬಿಸಿಲಿಗೆ ಕಲ್ಲಾಗಿದ್ರೆ ಮಣ್ಣು ಇನ್ನೂ ಸತ್ತಿದೆ ಅಂತ ಅರ್ಥ. ವಾವ್, ಎಂತಹ ಸಿಂಪಲ್ ಟೆಸ್ಟ್. ಇನ್ನು ಕೀಟಬಾಧೆ ವಿಚಾರಕ್ಕೆ ಬರೋಣ. ಕೆಮಿಕಲ್ ಕೀಟನಾಶಕ ಹೊಡೆದರೆ ಬರೀ ಕೆಟ್ಟ ಕೀಟ ಮಾತ್ರ ಅಲ್ಲ, ಅದನ್ನ ತಿನ್ನೋ ಕಪ್ಪೆ, ಜೇಡ ಎಲ್ಲ ಸಾಯ್ತವೆ. ಹೌದು, ಇಡೀ ಆಹಾರ ಸರಪಳಿನೇ ನಾಶ ಆಗತ್ತೆ. ಇಲ್ಲಿ ಸುಲ್ತಾನ್ ಇಸ್ಮಾಯಿಲ್ ಅವರು ಹಳ್ಳಿಯ ಪ್ರೊಫೆಸರ್ ಆದ ಮೇಕೆನ ಅಬ್ಸರ್ವ್ ಮಾಡಿ ಅಂತಾರೆ. ಮೇಕೆಗೂ ಕೀಟನಾಶಕಕ್ಕೂ ಏನ್ ಸಂಬಂಧ? ಇದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಮೇಕೆ ನೈಸರ್ಗಿಕವಾಗಿ ಮೇಯೋ ಪ್ರಾಣಿ, ಆದ್ರೆ ಅದು ಸಿಕ್ಕಿದ್ದೆಲ್ಲ ತಿನ್ನಲ್ಲ. ಹೌದಾ? ಹೌದು. ಆಡುಸೋಗೆ, ಎಕ್ಕೆ, ಬೇವಿನೆಲೆಗಳನ್ನ ಅದು ಮೂಸಿಯೂ ನೋಡಲ್ಲ. ಯಾಕಂದ್ರೆ ಆ ಗಿಡಗಳು ತಮ್ಮ ರಕ್ಷಣೆಗಾಗಿ ನೈಸರ್ಗಿಕವಾಗಿ ಕಹಿ ಅಂಶಗಳನ್ನ ಪ್ರೊಡ್ಯೂಸ್ ಮಾಡಿರ್ತಾವೆ. ಓ, ಸೊ ಈ ಎಲೆಗಳನ್ನೇ ನಾವು ಕೀಟನಾಶಕ ಮಾಡೋಕೆ ಬಳಸ್ಬೋದಾ? ಎಕ್ಸಾಕ್ಟ್ಲಿ. ಮೇಕೆ ತಿನ್ನದ ಎಲೆಗಳನ್ನ ಹೆಚ್ಚಿ ಗೋಮೂತ್ರ ಮತ್ತೆ ನೀರಿನಲ್ಲಿ 15 ದಿನ ನೆನೆಸಿಡಬೇಕು. ಗೋಮೂತ್ರದಲ್ಲಿರೋ ಯೂರಿಕ್ ಆಸಿಡ್ ಆ ಕಹಿ ಅಂಶನ ಹೊರತೆಗೆಯುತ್ತೆ. ಅದನ್ನ ಸ್ಪ್ರೇ ಮಾಡಿದ್ರೆ ಮಿತ್ರ ಕೀಟಗಳು ಸಾಯಲ್ವಾ? ಸಾಯಲ್ಲ, ಬರೀ ಬೆಳೆ ತಿನ್ನೋ ಕೀಟಗಳು ಮಾತ್ರ ಓಡಿ ಹೋಗ್ತವೆ. ಇದು ಸೂಪರ್ ನ್ಯಾಚುರಲ್ ಟೆಕ್ನಾಲಜಿ. ಆದ್ರೆ ಇಲ್ಲೊಂದು ಕೌಂಟರ್ ಪ್ರಶ್ನೆ. ಈ ಕಷಾಯ ಕುದಿಸೋ ಬದಲು ತಳೀಯವಾಗಿ ಮಾರ್ಪಡಿಸಿದ GM ಅಥವಾ BT ಬೀಜ ಬಳಸಿದ್ರೆ ಸುಲಭ ಅಲ್ವಾ? ನೋಡಿ, ಇದನ್ನ ನಾವು ಯಾವುದೇ ಪಕ್ಷ ವಹಿಸದೆ ಬರೀ ಕೃಷಿ ಪರಿಸರ ವಿಜ್ಞಾನದ ಆಂಗಲಿಂದ ಮಾತ್ರ ನೋಡೋಣ. ತಂತ್ರಜ್ಞಾನ ಅನ್ನೋದು ಒಂದು ಚಾಕು ಇದ್ಹಾಗೆ. ಅಂದ್ರೆ ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಾ? ಹೌದು. ಲ್ಯಾಬ್ ಒಳಗೆ ಬ್ಯಾಕ್ಟೀರಿಯಾ ಬಳಸಿ ಇನ್ಸುಲಿನ್ ಮಾಡಿದ್ದು ಒಳ್ಳೇದೆ. ಆದ್ರೆ ಕೃಷಿಲಿ ಬಯಲು ಪ್ರದೇಶದಲ್ಲಿ BT ಬೀಜ ತಂದಾಗ ದೊಡ್ಡ ಸಮಸ್ಯೆ ಆಗುತ್ತೆ. ಏನದು ಸಮಸ್ಯೆ? ಜೀವ ವೈವಿಧ್ಯತೆ ನಾಶ ಆಗೋದು. ಉದಾಹರಣೆಗೆ, ನಮ್ಮಲ್ಲಿ 60ಕ್ಕೂ ಹೆಚ್ಚು ನೈಸರ್ಗಿಕ ಬದನೆ ತಳಿಗಳಿವೆ. ಅವು ಬೇರೆ ಬೇರೆ ಹವಾಮಾನಕ್ಕೆ ಒಗ್ಗಿಕೊಂಡಿರ್ತವೆ. ಹೌದು.
ಈಗ ಯಾವುದೋ ಒಂದು ಕಾರ್ಪೊರೇಟ್ ಕಂಪನಿ ಕೃತಕವಾಗಿ ಮಾರ್ಪಡಿಸಿದ ಒಂದೇ ಒಂದು BT ತಳಿನ ಇಡೀ ದೇಶಕ್ಕೆ ಕೊಟ್ರೆ ಏನಾಗುತ್ತೆ? ಆ ನಮ್ಮ 60 ತಳಿಗಳು ನಾಶ ಆಗುತ್ತೆ. ಓ, ಭವಿಷ್ಯದಲ್ಲಿ ಆ ಒಂದೇ ತಳಿಗೆ ಯಾವುದಾದ್ರೂ ಹೊಸ ರೋಗ ಬಂದ್ರೆ ಇಡೀ ಕೃಷಿ ವ್ಯವಸ್ಥೆನೇ ಕುಸಿದೋಗುತ್ತೆ. ಪ್ರಕೃತಿಯ ಶಕ್ತಿ ಇರೋದೇ ವೈವಿಧ್ಯತೆಯಲ್ಲಿ ಅಲ್ವಾ? ಕರೆಕ್ಟ್. ಏಕಸ್ವಾಮ್ಯದಲ್ಲಲ್ಲ. ಸೊ ಒಟ್ಟಾರೆಯಾಗಿ ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿಬೇಕಾದ ಬಹುಮುಖ್ಯ ಪಾಠ ಏನಪ್ಪಾ ಅಂದ್ರೆ, ಮಣ್ಣು ಕೇವಲ ಧೂಳಲ್ಲ. ಅದೊಂದು ಉಸಿರಾಡೋ, ಮಿಡಿಯೋ ಜಗತ್ತು. ಹೌದು, ನಮ್ಮ ದೇಸಿ ಎರೆಹುಳುಗಳು ಆ ಜಗತ್ತಿನ ಎಂಜಿನಿಯರ್ಸ್. ನಮ್ಮ ಅಡಿಗೆಮನೆ ತ್ಯಾಜ್ಯ, ಸಗಣಿಯಿಂದ ಮಾಡೋ ಸಾವಯವ ಗೊಬ್ಬರ ಆ ಜಗತ್ತಿಗೆ ನಾವು ಕೊಡೋ ಅತ್ಯುತ್ತಮ ಉಡುಗೊರೆ. ರಾಸಾಯನಿಕ ಸುರಿದು ಮಣ್ಣನ್ನ ಐಸಿಯುಗೆ ದೂಡೋ ಬದಲು ಸಾವಯವ ಗೊಬ್ಬರ ಕೊಟ್ಟು ಮರುಜೀವ ಕೊಡಬೇಕು. ನೀವು ದೊಡ್ಡ ರೈತರಾಗಿರ್ಲಿ ಅಥವಾ ಬಾಲ್ಕನಿಲಿ ಕುಂಡದಲ್ಲಿ ಗಿಡ ಬೆಳೆಸೋರಾಗಿರ್ಲಿ, ಮಣ್ಣಿನ ಈ ಸೂಕ್ಷ್ಮ ಜಾಲನ ಅರ್ಥ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅಕ್ಷರಶಃ ಸತ್ಯ. ನಾವು ಮಣ್ಣನ್ನ ರಕ್ಷಿಸಿದ್ರೆ ಮಣ್ಣು ನಮ್ಮನ್ನ ರಕ್ಷಿಸುತ್ತೆ. ಈಗ ಈ ಆಳವಾದ ವಿಶ್ಲೇಷಣೆ ಮುಗಿಸೋ ಮುನ್ನ ನಿಮ್ಮೆಲ್ಲರನ್ನ ತೀವ್ರ ಚಿಂತನೆಗೆ ಹಚ್ಚೋ ಒಂದು ಹೊಸ ಆಲೋಚನೆ ಬಿಟ್ಟೋಗ್ತೀನಿ. ಏನದು? ನಾವು ಸ್ಟಾರ್ಟಿಂಗ್ನಲ್ಲಿ ಮಾತಾಡಿದ್ವಿ ಅಲ್ವಾ, ಮಣ್ಣು ಯಾವುದನ್ನ ಕೊಳೆಸ್ಬೇಕು, ಯಾವುದನ್ನ ಮೊಳಕೆ ಬರೆಸ್ಬೇಕು ಅಂತ ತಾನೇ ಡಿಸೈಡ್ ಮಾಡುತ್ತೆ. ಮರಗಳು, ಎರೆಹುಳುಗಳು, ಸೂಕ್ಷ್ಮಾಣುಜೀವಿಗಳ ನಡುವೆ ಬೇರುಗಳ ಮೂಲಕ, ರಾಸಾಯನಿಕ ಸಂಕೇತಗಳ ಮೂಲಕ ನಿರಂತರ ಸಂವಹನ ನಡಿತಾನೇ ಇಡುತ್ತೆ. ಹೌದು. ಹಾಗಾದ್ರೆ ನಾವೆಲ್ಲ ಪ್ರತಿದಿನ ಯಾವ ನಿರ್ಜೀವ ವಸ್ತು ಅಂತ ಭಾವಿಸಿ ನಡೀತಾ ಇದ್ದೀವೋ, ಈ ಭೂಮಿಯ ಮೇಲ್ಮೈ ವಾಸ್ತವದಲ್ಲಿ ನಮಗಿಂತಲೂ ಹಳೆಯದಾದ ಒಂದು ಬೃಹತ್, ವಿಕೇಂದ್ರೀಕೃತ ನರಮಂಡಲ ಆಗಿರಬಹುದೇ? ವಾವ್! ಭೂಮಿಯ ಬೃಹತ್ ಮಿದುಳಿನ ಮೇಲೆಯೇ ನಾವು ವಾಸಿಸ್ತಿದ್ದೀವಿ ಅನ್ಸುತ್ತೆ. ಖಂಡಿತ. ಮುಂದಿನ ಬಾರಿ ಮಣ್ಣಿನ ಮೇಲೆ ಕಾಲಿಟ್ಟಾಗ ಒಮ್ಮೆ ಇದರ ಬಗ್ಗೆ ಯೋಚಿಸಿ. ಇದೊಂದು ಅದ್ಭುತವಾದ ಕಲ್ಪನೆ. ದೃಷ್ಟಿಕೋನ ಬದಲಾದ್ರೆ ಸೃಷ್ಟಿಯೂ ಬದಲಾಗತ್ತೆ.